ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವು ಸಹ ಚೆನ್ನಾಗಿದ್ದೀವಿ ನೋಡಿ. ಗ್ಯಾಸ್ ಕಟ್ಟೆ ಇದೆ, ಎಲ್ಲ ಕ್ಲೀನ್ ಆಗಿದೆ ಆಲ್ಮೋಸ್ಟ್. ನಮ್ದೀಗ ಎಲ್ಲ ಕ್ಲೀನ್ ಮಾಡಿಬಿಟ್ಟು ನಾನೀಗ ಏನು ಮಾಡ್ತಾಯಿದ್ದೀನಿ ಅಂದರೆ, ಬೆಳಗ್ಗೆ ಬೇಗನೆ ಎಲ್ಲ ಕ್ಲೀನ್ ಮಾಡಿದೆ. ಇವತ್ತೇನು ಮಾಡಿಲ್ಲ. ಹಾಗಾಗಿ ಶ್ರೇಯ ಕೂಡ ಮನೆಯಲ್ಲಿದ್ದಾಳಲ್ಲ, ಬೇಡ ಅಂಥೇಳಿ ಅಮ್ಮನ ಆಮೇಲೆ ಮಾಡ್ಕೋತೇನೆ ಅಂದ್ಲು. ಸ್ವಲ್ಪ ನಾನು ಕೆಲಸಕ್ಕೆ ಹೋಗೋದಿದೆ. ಕೆಲಸಕ್ಕೆ ಹೋಗಿ ಬಂದು ಮತ್ತೆ ಸಾಯಂಕಾಲ ಪೇಟೆಗೆ ಹೋಗ್ಲಿಕ್ಕೆ ಉಂಟು. ಈಗ ನಾನು ಬೇಗ ಮೊದಲಿಗೆ ಕೆಲಸಕ್ಕೆ ಹೋಗಿ ಬರ್ತೇನೆ ಸ್ನೇಹಿತರೆ. ಕೆಲಸಕ್ಕೆ ಹೋಗಿ ಬಂದ ಮೇಲೆ ಸಿಗ್ತೇನೆ. ನಾನು ದೀಪ ಹಚ್ಚಿ ತುಳಸಿಗಿಟ್ಟಿದ್ದೇನೆ. ಕಾಡು ಕೋಳಿ ಬಂದು ನಾನು ದೀಪ ಹಚ್ಚಿದ ತಕ್ಷಣ ಒಂದು ಇದು ಇಟ್ಟಿದ್ದೀನಿ, ಏನಂದರೆ ಮೇಲ್ಗಡೆ ಬಾಕ್ಸ್ ಇಡ್ತೀನಿ. 4 ಕಡೆ ಕನ್ನಡಿ ಇದೆ. ಅದನ್ನು ಕುಕ್ಕಿ ದೀಪ ತಿನ್ಲಿಕ್ಕೆ ಹೋಗ್ತಾ ಇದ್ದ ನೋಡಿ. ಒಂದು ಅಲ್ಲೇ ಕುಗ್ತಾ ಇದೆ ಆವಾಗಲಿಂದ, ಒಂದು ಇಲ್ಲಿ ಹಾರಿ ಹೋಗ್ತಾ ಇದೆ ನೋಡಿ. 2 ಅಲ್ಲೇ ಇದ್ದು ಇಷ್ಟ ತನಕ. ಆದರೆ ಇದು ಒಂದು ಹೋಗಲ್ಲ. ಇದು ಡೈಲಿ ಇಷ್ಟೊಂದು ಕಾಡುತ್ತೆ. ಇದು ಏನು ಮಾಡ್ತೇವೆ, ಮೇಲ್ಗಡೆ ಇಟ್ಟಿದ್ದೆಲ್ಲ ಕೆಡಿಬಿಡ್ತವೆ ಸ್ನೇಹಿತರೆ. ದೀಪ ತಿಂದೋಗ್ಬಿಡ್ತದೆ. ದೀಪ ಇರುತ್ತೆ, ಇನ್ನೂ ಆರಿರಲ್ಲ. ಆದರೂ ಅದನ್ನು ತೊಗೊಂಡು ಹೋಗ್ತಾವೆ ನೋಡಿ. ಎಷ್ಟು ನೋಡಿ, ಮೇಲೆ ಹತ್ತೋದು ಕೆಳಗೆ ಹತ್ತೋದು. ನಾವು ಓಡಿಸಿದ್ರು 1-2 ನಿಮಿಷ ಹೋಗುತ್ತೆ, ಮತ್ತೆ ಬರುತ್ತೆ. ಅದು ಅದರೊಳಗಡೆ ದೀಪ ಕಾಣುವವರೆಗೆ, ಅದು ಶಾಂತ ಆಗುವವರೆಗೂ ಕುಗ್ತಾನೇ ಇರುತ್ತೆ. ನೋಡಿ ಹೊರಟಿ ಕಡೆ ಮತ್ತೆ ಬರುತ್ತೇನೋ ಗೊತ್ತಿಲ್ಲ. ಈ ಕಾಡ್ಕೊಳ್ಳಿ ನೋಡಿ. ಒಂದು ಅಲ್ಲೇ ಇದೆ ಕೆಳಗೆ, 2 ಕಡೆ ಹೋದ ನೋಡಿ ಒಂದೇ ಕಡೆಗೆ. ಇವೆರಡೇ ಇರೋದು. ದಿನಾ ಬೆಳಗ್ಗೆ ಬರ್ತಾವೆ ಸ್ನೇಹಿತರೆ. ಬಿಸಿಲಲ್ಲಿ ಏನು ಮಾಡ್ತಾವೆ, ಅಲ್ಲಿ ನೆರಳಿಗೆ ಮಲಗಿರ್ತಾವೆ. ಆದರೆ ವಾಪಸ್ ರಿಟರ್ನ್ ಮತ್ತು ತುಳಸಿ ಕಟ್ಟೆಗೆ ಬರ್ತಾವೆ, ಬಿಡೋದೇ ಇಲ್ಲ ನೋಡಿ. ನಮ್ಮದು ಹರವೆ ಸೊಪ್ಪು ಯಾವ ಥರ ಚಿಗುರು ಬಂದಿದೆ ಕಾಣ್ತಿರ್ಬೋದು ನಿಮಗೂ ಕೂಡ. ಮೆಣಸಿನ ಸಸಿಗಳು ಫುಲ್ ಹೂ ಬಂದಿದ್ದಾವೆ. ಇವು ಈಗ ಹಚ್ಚಿದ್ದು, ನಾನು ನಿನ್ನೆ ಎಲ್ಲ ಮೊನ್ನೆ ಹಚ್ಚಿದ್ದು ಹರವೆ ಸೊಪ್ಪು. ಏನಾಗ್ತಾ ಗೊತ್ತಿಲ್ಲ. ದಂಟು ಕೂಡ ಬೆಳೆದಿರಲಿಲ್ಲ ಅಷ್ಟೊಂದು ಚೆನ್ನಾಗಿ. ನೋಡ್ಬೇಕಂತೇಳಿ ಹಚ್ಚಿದೆ. ಹಾಗೆ ನೋಡಿ ಸ್ನೇಹಿತರೆ, ನವಿಲು 2 ಬಂದಿದೆ ಮನೆ ಮುಂದ್ಗಡೆ ನೋಡಿ. ಎಷ್ಟು ಚೆನ್ನಾಗಿ ಕಾಣ್ತಾವೆ ನೋಡಿ. ಹುಲ್ಲಿಲ್ಲಲ್ಲ, ನೀಟಂಗೆ ಕಾಣ್ತಾವೆ. 2 ಹೆಣ್ಣವಿಲ್ದವು ಹೊಂಟ ನೋಡಿ. ವಾ ನೋಡಿ ಸ್ನೇಹಿತರೆ, ಇದು ನೀರು ಬಂದಿದೆ. ನಾನು ನೀರು ತುಂಬಿದೆ, ಏನು ಮಾಡಿದ್ದೀನಿ ನೋಡ್ತೀನಿ. ಕುಡಿ ನೀರು ತುಂಬ್ಕೋಬೇಕು. ತುಂಬಿದೆ. ಈಗ ಕುಡಿ ನೀರು ತುಂಬ್ಕೋತೇನೆ ಬೇಗ. ಸೀರೆಗಳು ಇಷ್ಟು ಕಲೆಕ್ಷನ್ ಬಂದಿದೆ ಸ್ನೇಹಿತರೆ. ಒಂದಕ್ಕಿಂತ ಒಂದು ಕ್ವಾಲಿಟಿ ಚೆನ್ನಾಗಿದಾವೆ. ಕಲರ್ ಅಂತೂ ಮಸ್ತಾಗಿದಾವೆ ನೋಡಿ. ನಿಮಗೆ ಯಾವ ಕಲರ್ ಬೇಕಂತೇಳಿ ನೋಡ್ಕೊಳ್ಳಿ. ಯಾಕಂದರೆ ನಾನು ಬಿಚ್ಚಿ ತೋರಿಸ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಪಲ್ಲು ಬಂದು ಇದೇ ಇದೆ. ಮತ್ತು ಸೆರಗ್ ಬಂದು ಇದು ಬ್ಲೌಸ್ ಬಂದು ಈ ಥರ ಪ್ಲೇನಲ್ಲಿ ಬರುತ್ತೆ. ಇದಕ್ಕೆ ಇಲ್ಲಿಗೆ ನೋಡಿ ಗೊತ್ತಾಗುತ್ತೆ ನಿಮಗೆ. ಇದರದ್ದು ಬಂದು ನೋಡಿ ಈ ಥರ ಇದೆ. ನಿಮಗೆ ಯಾವ ಬೇಕಂಥೇಳಿ ಕಮೆಂಟ್ ಮಾಡಿ. ನಾನು ನಂಬರ್ ಕೊಟ್ಟಿರ್ತೀನಿ ಮೊಬೈಲಲ್ಲಿ, ಅದರಲ್ಲಿ ಆ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಸ್ನೇಹಿತರೆ. ಮಾತ್ರ ಸಾಫ್ಟ್ ಆಗಿದಾವೆ, ತುಂಬ ಗಟ್ಟಿ ಅಂತೇನಿಲ್ಲ. ನಿಮಗೆ ಕಾಣ್ತಿರ್ಬೋದು, ನೋಡುವಾಗಲೇ ಗೊತ್ತಾಗ್ತದೆ. ಕಲರ್ ಮಾತ್ರ ಒಂದಕ್ಕಿಂತ ಒಂದು ಚೆನ್ನಾಗಿದಾವೆ. ಕ್ವಾಲಿಟಿ ಅಂತೂ ನಂಬರ್ 1 ಅಂತಲೇ ಹೇಳ್ಬೋದು. ಕ್ವಾಲಿಟಿನೂ ಚೆನ್ನಾಗಿದಾವೆ. ಹಾಗಾಗಿ ನೋಡಿ ಈ ಥರ ಇವು 4 ಕಲರ್ದಾವೆ ಸ್ನೇಹಿತರೆ ನಿಮಗೆ. ಮತ್ತು ರೆಡಿ ಇದಕ್ಕೆ ಕುಚ್ಚು ಕೂಡ ಬಂದಿದ್ದಾವೆ. ರೆಡಿನೇ ಬಂದಿದ್ದಾವೆ ಕುಚ್ಚು. ಹಾಕುವಂಥ ಅವಶ್ಯಕತೆ ಏನಿಲ್ಲ. ಮತ್ತು ಸ್ವಲ್ಪ ಇದು ನೋಡಿ, ಇದು ಸೆರಗ್ ಹತ್ರ ಈ ಥರ ಟಿಕ್ಳಿ ವರ್ಕ್ ಬಂದಿದೆ. ಇದು ಹೋಗಲ್ಲ, ಇದು ಟಿಕ್ಳಿ ಯಾವ ಕಾರಣಕ್ಕೂ ಹೋಗಲ್ಲ. ನಿಮಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ನೀವು ನಮಗೆ ಕಮೆಂಟ್ ಮಾಡಿ. ಹಾಗೆ ವಾಟ್ಸಪ್ ಕೂಡ ಮಾಡಿ ಮೆಸೇಜು. ಇಷ್ಟ ಆದರೆ ನಾನು ಒಂದೊಂದೇ ಪೀಸ್ ಕೂಡ ಹಾಕ್ತೇನೆ. ನಿಮಗೆ ಯಾವುದೆಲ್ಲ ಬೇಕಂಥೇಳಿ ನೋಡ್ಕೊಳ್ಳಿ. ನೀಟಾಗಿ ಕೂಡ ನೋಡ್ಕೊಳ್ಳಿ. ತುಂಬಾ ಚೆನ್ನಾಗಿದ್ದಾವೆ ನೋಡಿ. ಈ ಥರ ಇದೆ. ಪಲ್ಲು ಬಂದು ಇದೆ ಅಂತ ಆವಾಗಲೇ ಹೇಳಿದ್ದೀನಿ. ಪಲ್ಲು ಇದೆ. ಬ್ಲೌಸ್ ಮಾತ್ರ ಈ ಥರ ಬರುತ್ತೆ ಪ್ಲೇನಲ್ಲಿ. ಬ್ಲೌಸ್ ಇಲ್ಲಿದೆ ನೋಡಿ, ನಿಮಗೆ ಗೊತ್ತಾಗಿರ್ಬೋದು. ಇಲ್ಲಿದೆ ನೋಡಿ ಬ್ಲೌಸ್ ಕಾಣುತ್ತಾ. ಈ ಥರ ಇದೆ ಬ್ಲೌಸು. ಮಾತ್ರ ಸ್ಮೂತಾಗಿ ಚೆನ್ನಾಗಿದ್ದಾವೆ.
ಎಲ್ಲ ಸೀರೆ ಒಂದಕ್ಕಿಂತ ಒಂದು ಕಲರ್ ಕೂಡ ಚೆನ್ನಾಗಿದಾವೆ, ಕ್ವಾಲಿಟಿ ಕೂಡ ಚೆನ್ನಾಗಿದಾವೆ. ನಿಮ್ಮ ಮನೆಗೆ ತಲುಪುವಂಥ ವ್ಯವಸ್ಥೆ ನಾವು ಮಾಡ್ತೀವಿ ಸ್ನೇಹಿತರೆ. ಆಲ್ ಇಂಡಿಯಾ ಕೊರಿಯರ್ ಮಾಡಿ ಕಳಿಸ್ತೇವೆ. ಕ್ಯಾಶ್ ಆನ್ ಡೆಲಿವರಿ ಇರಲ್ಲ, ಆನ್ಲೈನ್ ಪೇಮೆಂಟ್ ಇರುತ್ತೆ. ಯಾರಿಗೆಲ್ಲ ಬೇಕು ಅಂಥೇಳಿ ಕಮೆಂಟ್ ಮಾಡಿ ಸ್ನೇಹಿತರೆ. ತುಂಬ ಚೆನ್ನಾಗಿ ಬಂದಿದೆ, ಮಸ್ತಾಗಿದೆ. ಆವಾಗಲೇ ಹೇಳಿದಾಗೆ ಬ್ಲೌಸು ಹೊಲಿಸಿಲ್ಲ ನಾನು, ಹಾಗಾಗಿ ಹಾಗೆ ಇನ್ನೂ ಇಟ್ಟಿದ್ದೇನೆ. ನೋಡಿ ಪಲ್ಲು ಬಂದು ಟಾಪ್ ಪಲ್ಲು ಎಷ್ಟು ಚೆನ್ನಾಗಿದೆ. ಇದಕ್ಕೆ ಮ್ಯಾಚಿಂಗ್ ಮಾಡಿ ಹಾಕಿದ್ದೇನೆ. ಮತ್ತು ನೀರಿಗೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಕಾಟನ್ ಇರೋದ್ರಿಂದ ಮೈ ಮೇಲೆ ಉಟ್ಕೊಳ್ಳೋದಾಗಿ ಅಷ್ಟು ಹಗುರಾಗಿ ವೇಟ್ ಇಲ್ಲ, ಏನಿಲ್ಲ. ತುಂಬ ಚೆನ್ನಾಗಿದೆ. ಯಾರಿಗೆಲ್ಲ ಬೇಕಂತೇಳಿ ಕಮೆಂಟ್ ಹಾಕಿ. ಇದರಲ್ಲಿ ಕಲರ್ಸ್ ತುಂಬಾ ಇದೆ, ನಾನು ನಿಮಗೆ ಕಳಿಸ್ತೇನೆ. ನಿಮ್ಗೆ ಯಾವ್ದು ಬೇಕಂತೇಳಿ ಫೋಟೋ ಕಳಿಸ್ತೇನೆ. ಈಗ ದೇವಸ್ಥಾನಕ್ಕೆ ಹೋಗಿ ಬರ್ತೇನೆ ಸ್ನೇಹಿತರೆ. ಈಗ ಹೊರಗಡೆ ಹೊಂಟೀನಿ. ಸ್ವಲ್ಪ ಸೀರೆ ಉಂಟಲ್ಲ ನಮ್ದಕ್ಕೇ ಲೈನಿಂಗ್ ಬಟ್ಟೆ ಫಾಲು ಮತ್ತು ಸ್ವಲ್ಪ ಸೀರೆಗಳು ಬಂದಿದ್ದಾವೆ. ಅಲ್ಲಿ ಸೀರೆ ತೊಗೊಂಡು ಬರಬೇಕು ನೋಡಿ. ಹೋಗಿ ತೊಗೊಂಬರ್ಲಿಕ್ಕೆ ಹೋಗ್ತಾ ಇದ್ದೀವಿ. ನೀರು ಬಂದಿದೆ, ಸ್ವಲ್ಪ ಗಿಡಕ್ಕೆ ಹಾಕತ್ತಾರೆ ಯಜಮಾನ್ರು. ಹೊರಗಡೆ ಹೋಗಿ ಬರ್ತೇನೆ. ಹಾಗೆ ಇನ್ನೊಂದು ಏನು ಗೊತ್ತಾ, ಇಲ್ಲಿ ಬನ್ನಿ. ಮೊಬೈಲ್ ಸ್ವಲ್ಪ ಯಾಕೋ ಕ್ಲೀನಾಗಿ ಕಾಣ್ತಾ ಇಲ್ಲ ನೋಡಿ. ಹಿಡಿಸುಡಿ ಬಂದಿದ್ದು 250ಕ್ಕೆ 2 ಹೇಳಿದರು. ಹಾಗಾಗಿ ಅಂಗಡಿಯಲ್ಲೇ ಸಿಗ್ತಾವಲ್ಲ ಅಂದು ಮನೆ ಹತ್ರ ಮಾರ್ಲಿಕ್ಕೆ ಬಂದಿದ್ರು. ಅಂಗಡಿಯಲ್ಲೇ ಸಿಗ್ತಾವಲ್ಲ ನಂಟ್ಲೆ 100 ರೂಪಾಯಿಗೆ 2 ಕೇಳಿದೆ. 100 ರೂಪಾಯಿಗೆ 2 ಕೊಟ್ಟೋಗಿದ್ರು. ಧೂಳು ಹಾರ್ತಾಯಿದೆ. ಅದಕ್ಕಾಗಿ ಈಗ ಹೋಗಿ ನೋಡಿ. ನಾನು ಹೊಸ ಸ್ಕೂಟ್ರ್ ಬಂದಮೇಲೆ ಹಾಗೆ ಫೋಟೋ ಎಲ್ಲ ತಗೊಂಡಿದ್ದೀವಿ, ಆದರೆ ಗಾಡಿನೇ ಸ್ಟಾರ್ಟ್ ಮಾಡಿದ್ದಿಲ್ಲ. ಮತ್ತು ಸ್ಕೂಟ್ರ್ ಬಿಟ್ಟಿದ್ದಿಲ್ಲ ಸ್ನೇಹಿತರೆ ನಾನಿನ್ನು. ಅದಕ್ಕಾಗಿ ಇವತ್ತು ಪೇಟೆಗೆ ಹೋಗೋ ಮುಂದೆ ನಮ್ಮ ಯಜಮಾನ್ರು ನೀನೇ ಬಿಡು, ನಾನು ಹಿಂದೆ ಕೊಟ್ಟಿರ್ತೀನಿ ಬಾಯ್. ಅದಕ್ಕಾಗಿ ಇಲ್ಲಿ ನಾನೇ ಬಿಡ್ತಾಯಿರ್ತೀನಿ ನೋಡಿ ಫಸ್ಟ್ ಟೈಮು. ಯಾಕಂದರೆ ಏನು ಚೇಂಜಸ್ ಇರುತ್ತೆ ಅಂಥೇಳಿ ಗೊತ್ತಿರಲ್ಲ ನಮಗೆ, ಭಯ ಕೂಡ ಆಗುತ್ತೆ. ಏನು ಚೇಂಜಸ್ ಇಲ್ಲ ಸ್ನೇಹಿತರೆ, ನಮ್ದು ಹೇಗಿತ್ತು ಮುಂಚೆದು ಅದು ಜುಟ್ಟಾರನೇ, ಇದು ಜುಟ್ಟಾರನೇ, ಏನು ಚೇಂಜಸ್ ಇಲ್ಲ. ಸ್ವಲ್ಪ ಅದು ಇದು ಚೇಂಜಸ್ ಆಗುತ್ತೆ, ಆದರೆ ಏನಿಲ್ಲ. ಆರಾಮಾಗಿ ಬಿಟ್ಕೊಂಡು ಹೋದೆ. ಹಾಗೆ ನಮ್ಮ ಯಜಮಾನ್ರು ನಾನು ಕೂಡ ಪೇಟೆಗೆ ಹೋದ್ವಿ ನೋಡಿ ಸ್ನೇಹಿತರೆ. ಯಜಮಾನ್ರು ಇನ್ನೂ ಮಗಳ ಹತ್ರ ಮಾತಾಡ್ತಾ ಇಲ್ಲಿ ನಿಂತಿದ್ದರು. ಹಾಗಾಗಿ ನಾನು ಯಜಮಾನ್ರು ಪೇಟೆಗೆ ಹೋಗಿ ಬಂದಿವಿ. ಏನೇನು ತರ್ತೇವೆ ಅಂಥೇಳಿ ಮುಂದೆ ವ್ಲಾಗ್ ಫುಲ್ ನೋಡಿ, ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ. ನಾನು ಯಜಮಾನ್ರು ಕುಂದಿರ್ಸ್ಕೊಂಡು ಹೊಡಿತೀನಿ, ಮಕ್ಕಳನ್ನ ಕುಂದಿರ್ಸ್ಕೊಂಡು ಹೋಗ್ತೇನೆ ಸ್ನೇಹಿತರೆ. ಏನು ಇಲ್ಲ, ಯಾವಾಗಲಿಂದನೂ ಹೋಗ್ತಾ ಇರ್ತೀನಿ. ಬನ್ನಿ ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ನೋಡಿ ಅಲ್ಲಿವರೆಗೂ ಹೋಗಿ ಅಲ್ಲಿ ಫುಲ್ ಮಣ್ಣು ಹಾಕಿದ್ದಾರೆ. ಈಗ ಬರ್ತೇವೆ ಸ್ನೇಹಿತರೆ. ನೋಡಿ ಈಗ ಸಾಯಂಕಾಲ 6:30 ಆಗಿದೆ. ಕ್ಲಿಯರಾಗಿ ಬರ್ತಾಯಿಲ್ಲ ವಿಡಿಯೋ. ಮನೆಗೆ ಹೋಗ್ತಾ ಇದ್ದೀನಿ. ಓದೋದು ಕೆಲಸ ಆಗಲಿಲ್ಲ ಸ್ನೇಹಿತರೆ. ಸೀರೆ ತರಬೇಕಂತ ಹೋದೆ, ಆಗಲಿಲ್ಲ. ಸೀರೆದು ಕ್ಲೋಸ್ ಆಗಿತ್ತು, ನಾಳೆ ತರಬೇಕಾಗುತ್ತೆ. ಮತ್ತು ಹಾಗೆ ಇನ್ನೊಂದು ಏನಂದರೆ, ಹೋಲ್ಸೇಲಲ್ಲಿ ಹೋಗಿ ಸ್ವಲ್ಪ ಸಾಬೂನೆಲ್ಲ ಬೇಕಾಯಿತು. ಹೋಲ್ಸೇಲಲ್ಲೇ ತೊಗೊಂಬರ್ತೇವೆ ನಾವು. ಯಾವಲ್ಲ ಅಂಗಡಿಯಲ್ಲಿ 10 ರೂಪಾಯಿಗೆ ಒಂದು ಸೋಪ್ ಇದ್ದರೆ ಅಲ್ಲಿ 9 ರೂಪಾಯಿ ಕೊಡ್ತಾರೆ. ಅಂದರೆ ಒಂದು ಡಜನ್ ಗಟ್ಟಲೆನೇ ತೊಗೋಬೇಕಾಗುತ್ತೆ. ಅದೆಲ್ಲ ತೊಗೊಂಡು ಮನೆಗೆ ಬಂದೆ. ಬನ್ನಿ ಏನೇನು ತಂದಿದ್ದೀನಿ ಅಂತ ತೋರಿಸ್ತೇನೆ ನೋಡಿ ಸ್ನೇಹಿತರೆ. ಸ್ವಲ್ಪ ಸಕ್ಕರೆ ತೊಗೊಂಡಿವಿ, ಕಡಲೆ ಹಿಟ್ಟಿರಲಿಲ್ಲ, ಹಾಗೆ ಜೀರಿಗೆ ಕೂಡ ಇರಲಿಲ್ಲ. ಜೀರಿಗೆ 1-2 ಮ್ಯಾಗಿ ಪ್ಯಾಕೆಟು, ಮತ್ತು ಏನು ಗೊತ್ತಾ, ರೆಡಿಮಿಕ್ಸ್ ಸೋಪ್ ನೋಡಿ. ಟೋಟಲಾಗಿ 12 ಪೀಸು ಕಾಣ್ತಿರ್ಬೋದು. ಹೋಲ್ಸೇಲಲ್ಲಿ ತಂದರೆ ಅವರು 12 ಹಿಡ್ದು ಕೊಡ್ತಾರೆ, 4 ಆಗಲಿ 1 ಆಗಲಿ ಕೊಡಲ್ಲ. ಇದಿಷ್ಟು ಹೋಲ್ಸೇಲಲ್ಲಿ ಇರುವಂಥದ್ದೆಲ್ಲ ಇದೇ ಥರ. ಹೋಲ್ಸೇಲಲ್ಲಿ ಏನು ಮಾಡ್ತಾರೆ ಅಂದರೆ, ಅಂಗಡಿಯಲ್ಲಿ ತೊಗೊಳಕ್ಕೆ ಹೋದ್ರೆ 10 ರೂಪಾಯಿ, ಅಲ್ಲಿ 9 ರೂಪಾಯಿ ಹಿಡಿತಾರೆ ನೋಡಿ. ಅಲ್ಲಿ ಹೋಲ್ಸೇಲಲ್ಲಿ ಆದರೆ ಅದಕ್ಕೋಸ್ಕರ ಇವ್ನ ಸೋಪದೆಲ್ಲ ತರಲಿಕ್ಕೆ ಹೋಲ್ಸೇಲ್ಗೆ ಹೋಗ್ತೀವಿ. ಮತ್ತು ಇವು ಅಷ್ಟೇ, ಇವು 12 ತೊಗೊಂಡಿವಿ ಬಟ್ಟೆಗೆ ಹಾಕಲಿಕ್ಕೆ ಅಂತೇಳಿ. ಇವಕ್ಕೂ 9 ರೂಪಾಯಿನೇ. ಇದಕ್ಕೆ ಶ್ರೇಯಾಂದು ಇದು ನಂಬರ್ 1 ಸೋಪಿಗೆ ಅಂಗಡಿಯಲ್ಲಿ 40 ರೂಪಾಯಿ ತೊಗೋತಾರೆ, ಅಲ್ಲಿ 38 ತೊಗೊಂಡಾರೆ ನೋಡಿ. ಇದಕ್ಕೆ ಇವು ಮೂಂಗ್ ದಾಲ್, ಇದು 12ರದೊಂದು ಸರ ಬರುತ್ತೆ, 5 ರೂಪಾಯಿ ಇದಕ್ಕೆ ಒಂದಕ್ಕೆ. ಇದಕ್ಕೆ 50 ಎಷ್ಟೋ ಚಿಲ್ಲರೆ ಆಗಿದೆ. ಇದಕ್ಕೆ 12 ಇದೆ ನೋಡಿ, ಇಲ್ಲಿದೆ.
ಇದು ಕೂಡ ಅಷ್ಟೇ ವಿಮ್ ಪಾತ್ರೆ ತೊಳೆದು ಇದು ಕೂಡ 12 ಇದೆ, ಇದಕ್ಕೂ 9 ರೂಪಾಯಿ ನೀಡಿದ್ದಾರೆ. ಇಷ್ಟು ಹೋಲ್ಸೇಲಲ್ಲಿ ತೊಗೊಂಡ್ರೆ ಈ ಥರ. ಅದಕ್ಕಾಗಿ ಅಲ್ಲಿ 1-2 ಸೋಪ್ ನಮಗೆ ಬೇಕಾದಷ್ಟು ಕೊಡಲ್ಲ. ಎಷ್ಟು ತೊಗೊಂಡಿದ್ರು 12 2 ಡಜನು ಈ ಥರನೇ ತೊಗೋಬೇಕು. 1 ಡಜನು 2 ಡಜನು ಈ ಥರನೇ ತೊಗೋಬೇಕು ಸ್ನೇಹಿತರೆ. ಇಲ್ಲಾಂದರೆ ಅವ್ರು ಅಷ್ಟು ಕೊಡಲ್ಲ. ಇಲ್ಲಿ ನೋಡಿ ಚೀಲದಲ್ಲಿ ಹಾಕೊಂಡಿದೆ ನೋಡಿ. ಮತ್ತು ಇನ್ನೊಂದು ಏನಂದರೆ ಧನುಷನಿಗೆ ಕೂಡ ನಾವು ಶಾಲೆಗೆ ಸೋಪ್ ಕೊಟ್ಟು ಕಳಿಸ್ತೀವಲ್ಲ, ಬೇಕಾಗ್ತದೆ ನಮಗೆ. ಅದಕ್ಕಾಗಿ ಇಲ್ಲೊಂದು ಸ್ವಲ್ಪ ಮೊನ್ನೆ ಅವನಿಗೆ ಬಂದಿದ್ದಲ್ಲ TC ಸರಿ ಮಾಡಲಿಕ್ಕೆ, ಆವಾಗ ಒಂದು 4 ತೊಗೊಂಡು ಹೋಗಿದ್ದಾನೆ ನೋಡಿ. ಇವು 12 ಅವು 12 ತೊಗೊಂಡು ಬಂದಿದ್ದೀವಿ. ಇದು ಬಂದು ಬೇರೆ ಅಂಗಡಿ. ಮತ್ತು ಇದೊಂದಿಷ್ಟು, ಇದು ಸ್ಪಂಜು ಕಿಟಕಿ ಕ್ಲೀನ್ ಮಾಡಲಿಕ್ಕೆ ಅಂತ ತಂದಿದ್ದೇನೆ, ನೋಡಬೇಕು ಸ್ನೇಹಿತರೆ. ಹಾಗೆ ಇನ್ನೊಂದು, ಇಲ್ಲಿ ಮನೆಗೆ ಬಂದು ಯಾರಾದರೂ ಸೀರೆ ತೊಗೊಂಡು ಹೋದರೆ ನನಗೆ ಏನಾಗ್ತಿತ್ತು ಅಂದರೆ ಅವ್ರಿಗೆ ಕೈಯಲ್ಲಿ ಕೊಡಬೇಕಾಗ್ತಿತ್ತು. ನನಗೆ ಸೀರೆ ಹಾಕಿ ಕೊಡಲಿಕ್ಕೆ ಏನಿರಲಿಲ್ಲ. ಅದಕ್ಕಾಗಿ ಎಲ್ಲರೂ ಒಂದು ಕ್ಯಾರಿ ಬ್ಯಾಗ್ ಕೊಡು ಅನ್ನೋರು. ಅದಕ್ಕಾಗಿ ನೋಡಿ ಇದು ಸಣ್ಣ ಸೈಜಲ್ಲಿ ಕ್ಯಾರಿ ಬ್ಯಾಗ್ ತಂದು ಬಟ್ಟೆದ್ದು ಇದರ ತಂದಿಲ್ಲ, ಬಟ್ಟೆ ತೊಗೊಂಡಿದ್ದೀನಿ ನೋಡಿ. ಪ್ಲಾಸ್ಟಿಕ್ ಕವರ್ಗಳು ಯೂಸ್ ಮಾಡೋ ಹಾಗಿಲ್ಲಲ್ಲ, ಈಗ ಬಟ್ಟೆ ತಂದಿದ್ದೀನಿ. ಇವು ಸಣ್ಣ ಅಕ್ಕವು, ಯಾಕೆ ಇಷ್ಟು ಸಣ್ಣದು ಚಿಕ್ಕ ಸೈಜ್ ಯಾಕೆ ತಂದಿ ಅಂತಂದು ಶ್ರೇಯ ಸ್ನೇಹಿತರೆ. ಇಷ್ಟಕ್ಕೆ ನೋಡಿ 50 ಪೀಸ್ ಇದೆ. 50 ಪೀಸಿಗೆ ಇಷ್ಟಕ್ಕೇ 350 ರೂಪಾಯಿ ನೋಡಿ ಹೇಳಿದರು. ಅದಕ್ಕಾಗಿ ಮತ್ತು ದೊಡ್ಡ ಎಲ್ಲ ತೊಗೊಂಡ್ರೆ 500 ರೂಪಾಯಿ ಹೇಳ್ತಾರೆ ದೊಡ್ಡ ಸೈಜಿಗೆಲ್ಲ. ಮತ್ತು ನಮಗೇನಿರುತ್ತೆ ಅದಕ್ಕಾಗಿ ಬೇಡ ಅಂತೇಳಿ ಸ್ವಲ್ಪ ಸಣ್ಣ ಸೈಜನ್ನೇ ತೊಗೊಂಡಿದ್ದೇನೆ. ನೋಡಬೇಕು, ಇದೊಂದು ಸತಿ ತಂದಿದ್ದೇನೆ. ಇದೇ ಥರ ಆದರೆ ಮುಂದೆ ದೊಡ್ಡ ಸೈಜು ತರಲಿಕ್ಕಾಗತ್ತೆ ಅಲ್ವಾ ಸ್ನೇಹಿತರೆ. ಇಷ್ಟಿದೆ ನೋಡಿ, 50 ಪೀಸ್ ಇದೆ. ಇದು ಅಂದರೂ ತುಂಬ ದೊಡ್ಡದಿದೆ. ಇಷ್ಟು ಮತ್ತು ಇಷ್ಟು 2 ಇದೆ, ಸಾಕಲ್ಲ 2 ಗೇನು. ಸೀರೆ ಎಷ್ಟರಲ್ಲಿ ಹಾಕ್ಬೋದು, ಬರುತ್ತೆ ಹಾಗೆ.